ಸರ್ಕಾರ ಇಂಥ ಒಂದು ಕಾನೂನು ಜಾರಿ ಮಾಡಿದಲ್ಲ ನಿಜಕ್ಕೂ ಮೆಚ್ಚಬೇಕು. ನೀವೇನಾದ್ರೂ ಬೇರೆದವ್ರಿಗೆ ಹೀಯಾಳಿಸಿ ಮಾತಾಡ್ತಾ ಇದ್ರೆ, ಅಂದ್ರೆ ಕಿವುಂಡ ಇದ್ರೆ ಕಿವುಂಡ ಅನ್ನೋನು, ಕುಂಟ ಇದ್ರೆ ಕುಂಟ ಅನ್ನೋದು, ಮೂಕಿದ್ರೆ ಮೂಕ್ ಅನ್ನೋದು, ಅಥವಾ ಕೈ ಇರ್ಲಿಲ್ಲ ಅಂದ್ರೆ ಕೈ ಇಲ್ಲ ಅಂತ ಅನ್ನೋದು, ಗಿಡ್ಡಿ ಅನ್ನೋದು, ಕರಿ ಅನ್ನೋದು, ಬಿಳಿ ಅನ್ನೋದು, ಈ ರೀತಿಯಾಗಿ ಸಾಮಾನ್ಯವಾಗಿ ನೀವು ಮಾತಾಡ್ತಾ ಇದ್ರಿ. ಆದ್ರೆ ಈ ರೀತಿಯಾಗಿ ಏನಾದ್ರು ಮಾತಾಡಿದ್ರೆ ಇನ್ಮೇಲೆ ನಿಮಗೆ 5 ವರ್ಷದ ತನಕ ಜೈಲ್ ಶಿಕ್ಷೆ ಆಗತ್ತೆ. ಇದು ನಾನು ಹೇಳ್ತಾ ಇಲ್ಲ, ಖುದ್ದಾಗಿ ಸರ್ಕಾರನೇ ಘೋಷಣೆ ಕೊಟ್ಟಿದೆ. ಯಾರ್ಯಾರು ಏನೇನು ಎಲ್ಲ ಘೋಷಣೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾನೆ, ಎಷ್ಟು ವರ್ಷ ಜೈಲು ಶಿಕ್ಷೆ, ಎಷ್ಟು ದಂಡ ಕಟ್ಟಬೇಕಾಗತ್ತೆ, ಮತ್ತೆ ಏನೆಲ್ಲ ಬೈಬಾರ್ದು, ಯಾರಿಗೆ ಬೈಬಾರ್ದು, ಏನೆಲ್ಲ ಮಾತಾಡಬಾರ್ದು, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ಜನರು ಮಜಾಕಾಗಿ, ಕೆಲವು ಜನ ಬೈತಾ ಇರ್ಬೋದು, ಕಾಮಿಡಿಯಾಗಿ ಬೈತಾ ಇರ್ಬೋದು. ಅವ್ರು ಏನಾದ್ರು ಮನಸ್ಸು ಮಾಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಮುಗಿಯುತ್ತು. ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ವರ್ಷದ ತನಕ ಜೈಲು ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಈಗ ಮಾತಾಡ್ಬೇಕಂದ್ರೂ ಕೂಡ 100 ಸಾರಿ ವಿಚಾರ ಮಾಡಿ ಆಮೇಲೆ ಮಾತಾಡಿ. ಫ್ರೆಂಡ್ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಆಗಿರ್ಬೋದು, ಅಕ್ಕ ಇರ್ಬೋದು, ತಂಗಿ ಆಗಿರ್ಬೋದು, ಅದರಲ್ಲಿ ಕೂಡ ಹೊರಗಿನವ್ರಂತೂ ಮುಗ್ದ ಹೋಯ್ತು. ಅವ್ರಿಗಂತೂ ನಿಮ್ಮ ಬಗ್ಗೆ ಕರುಣೆನೇ ಇರಲ್ಲ. ಯಾವಾಗ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಇದ್ರ ಬಗ್ಗೆನೇ ಚರ್ಚೆ ಇರತ್ತೆ. ವಿಡಿಯೋ ಶೇರ್ ಮಾಡಿ. ಯಾರ್ಯಾರು ಫೇಸ್ಬುಕ್ದಲ್ಲಿ ನೋಡ್ತಾ ಇದ್ರಲ್ಲ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಯೂಟ್ಯೂಬ್ದಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕಾನೂನಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನು ಮಾಹಿತಿ ರಿಲೀಸ್ ಆಗಿರತ್ತೆ ಎಲ್ಲ ತಿಳಿಸ್ಕೊಡ್ತಾನೆ. ನಿಮಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಈಗ ನ್ಯೂಸ್ ಪೇಪರ್ನಲ್ಲೇ ಬಂದಿದೆ. ಏನಂದ್ರೆ, ನೀವೇನಾದ್ರೂ ಅಕಸ್ಮಾತ್ ಯಾರಾದ್ರೂ ಗಿಡ್ಡಿದ್ರೆ ಗಿಡ್ಡ ಅಂತ ಕರೆದ್ರೆ, ಮೂಕಿದ್ರೆ ಮೂಕ ಅಂತ ಕರೆದ್ರೆ, ಕಿವುಂಡ ಐತಂದ್ರೆ ಕಿವುಂಡೆ ಅಂದ್ರೆ, ಮತ್ತು ತಲೆಯಲ್ಲಿ ಕೂದಲೇ ಇರೋದಿಲ್ಲ ಅವ್ರಿಗೆ ಬೈತಾ ಇರ್ತಾರ, ಕಾಲು ಇರೋದಿಲ್ಲ ಅವ್ರಿಗೆ ಬೈತಾ ಇರ್ತಾರ, ಮತ್ತು ಪಾಪ ಕೆಲವೊಂದು ಕಾರಣಗಳನ್ನ ಕುಂಟಾಗಿರ್ತಾರೆ ಅವ್ರಿಗೆ ಬೈತಾ ಇರ್ತಾರ, ಅಂಗವಿಕಲ್ತಿರತ್ತೆ ಅವ್ರಿಗೆ ಬೈತಾ ಇರ್ತಾರ, ಒಟ್ಟಾರೆ ಆಯಿಗಳಿಗೆ ಬೈತಾ ಇರ್ತಾರ, ಮುತ್ಯಗಳು ಬೈತಾ ಇರ್ತಾರ. ಇನ್ನೇನಾದ್ರೂ ಈ ರೀತಿಯಾಗಿ ಬೇದ್ರೆ ಅವ್ರೇನಾದ್ರೂ ಕಂಪ್ಲೇಂಟ್ ಕೊಡ್ತಂದ್ರೆ ಹೋಗಿ ನಿಮಗೆ 5 ವರ್ಷದ ತನಕ ಜೈಲು ಶಿಕ್ಷೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಕಾನೂನು ಇದು ಸ್ವತಃ ರಾಜ್ಯ ಸರ್ಕಾರ ಘೋಷಣೆ ಕೊಟ್ಟಿದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಇದು ಘೋಷಣೆ ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನೀವೇನಾದ್ರೂ ಈ ರೀತಿ ಹೇಳಿಕೆ ಮಾತಾಡಿದ್ರೆ ಇನ್ಮೇಲೆ 5 ವರ್ಷದ ತನಕ ಜೈಲು ಶಿಕ್ಷೆ ಅನುಭವಿಸ್ತಾರ. ಅದೇ ರೀತಿಗೆ ಅದಕ್ಕೆ ತಕ್ಕಂತೆ ಕಾನೂನಲ್ಲಿ ಏನ್ ನಿಯಮ ಇದಾವಲ್ಲ ಅವನು ಕಾನೂನು ಕ್ರಮ ತೆಗೆದುಕೊಂಡು ನಿಮಗೆ ದಂಡ ಕೂಡ ಹಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ. ಯಾರಿಗಾದ್ರೂ ಮಾತಾಡ್ಬೇಕಂದ್ರೆ ಒಂದು ಸರಿ ಅಲ್ಲ 10 ಸಾರಿ ವಿಚಾರ ಮಾಡಿ. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ ಕೇಳಿ. ಆದ್ರೆ ಸಣ್ಣವ್ರಂತರ ಆಗೋದಿಲ್ಲ. ಸಾರಿ ಕೇಳಿದ್ರೆ ಮತ್ತೆ ಅಲ್ಲಿದಲ್ಲೇ ಮುಗಿದು ಹೋಗುತ್ತೆ. ಬಟ್ ಅವರೇ ದೊಡ್ಡದು ಮಾಡ್ಕೊಂಡು ಕಂಪ್ಲೇಂಟ್ ಕೊಡ್ತಂದ್ರೆ ಮುಗಿದ ಹೋಯ್ತು. ಅವ್ರ ಹತ್ರ ಪ್ರೂಫ್ ಕೂಡ ಇರ್ಬೋದು, ಬಟ್ ಪ್ರೂಫ್ ನೀವು ಅಂದಿದಂತ ಏನ್ ಇರುತ್ತಲ್ಲ ಗೊತ್ತಿರತ್ತೆ ಅವ್ರಿಗೆ, ಅದ್ರ ಮೇಲೆ ನಿಮ್ಮನಿಗೆ ಜೈಲು ಶಿಕ್ಷೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ಮಾಹಿತಿ, ನೀವೇನಾದ್ರೂ ಜಾತಿ ನಿಂದನೆ ಮಾಡಿದ್ರೆ ಮೊದಲಿಗೆ ಖಾಯಮು ನಿಮಗೆ ಅಲ್ಲೇ ಇರ್ತಾ ಇತ್ತು, ಅಂದ್ರೆ ಜೀವಾವಧಿ ಶಿಕ್ಷೆ ಆಗ್ತಾ ಇತ್ತು. ಆದ್ರೆ ಈಗ ಆ ಒಂದು ಜೀವಾವಧಿ ಶಿಕ್ಷೆಗೆ ಬೇಲ್ ಕೊಡ್ತಾ ಇದ್ರು. ಬಟ್ ಈಗ ಹಾಗಲ್ಲ. ನೀವೇನಾದ್ರೂ ಜಾತಿ ನಿಂದನೆ ಮಾಡಿದ್ರೆ, ಯಾವುದೇ ಜಾತಿ ಆಗ್ಬೋದು, ಕಾಸ್ಟ್ ತಕ್ಕಂತೆ ನೀವೇನಾದ್ರೂ ನಿಂದನೆ ಮಾಡಿದ್ರೆ ಇನ್ಮೇಲೆ ಬೇಲು ಸಿಗೋದಿಲ್ಲ, ಅಲ್ಲೇ ಕೊಳಿಬೇಕಾಗತ್ತೆ. ಸಾಯೋ ತನಕ ಅಲ್ಲೇ ಕೊಳಿಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ SC ST ದವ್ರಿಗೆ ಏನಾದ್ರೂ ಬೇದ್ರೆ ಮುಗ್ದ ಹೋಯ್ತು. ಬೇಲ್ ಸಿಗೋದಿಲ್ಲ, ಯಾರು ಕಾಪಾಡಕ್ ಬರಲ್ಲ. ಅದ ನಂತರ ಕಾನೂನು ಕೂಡ ಕರೆಕ್ಟಾಗಿ ನಿರ್ಣಯ ತಗೊಳತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾರಿಗಾದ್ರೂ ಬೈಬೇಕಂದ್ರೆ, ಯಾರಿಗಾದ್ರೂ ಏನಾದ್ರೂ ಅನ್ಬೇಕಂದ್ರೂ ಕೂಡ 100 ಸಾರಿ ವಿಚಾರ ಮಾಡಿ. ನೋಡಿ, ಇಷ್ಟು ನಿಮ್ಗೆ ಹೇಳ್ಬೇಕು ಅನ್ಸುತ್ತೋ, ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀವಿ. ಇನ್ಮೇಲೆ ನೀವು ಏನಾದ್ರೂ ಬೇರೆದವ್ರು ಮಾತಾಡಬೇಕು, ಜಾತಿ ನಿಂದನೆ ಮಾಡ್ಬೇಕಂದ್ರೂ ಕೂಡ ಒಂದು 10 ಸಾರಿ ವಿಚಾರ ಮಾಡಿ. ಇದರಿಂದ ಪರಿಣಾಮ ಏನಾಗತ್ತೆ ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಈಗ ನಾನು ಹೇಳ್ತೀನಿ, ನಿಮ್ಗೆ ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಒಂದ್ಸರ ಅನುಭವ ಆಗುತ್ತಲ್ಲ, ಅವಾಗ ಗೊತ್ತಾಗತ್ತೆ ನಿಮಗೆ. ಮಾತಾಡ್ಬೇಕಂದ್ರೆ ಹೆಂಗ್ ಬೇಕಾದಂಗೆ ಬಾಯಿ ದೇವ್ರು ಕೊಟ್ಟಿದೆ ಅಂದ್ಮೇಲೆ ನಾಲಿಗೆ ಇದೆ, ಹೆಂಗ್ ಬೇಕಾದಂಗೆ ಬೈಯೋದು, ಹೆಂಗ್ ಬೇಕಾದಂಗೆ ಜಾತಿ ನಿಂದನೆ ಮಾಡೋದು, ಯಾರಿಗೆ ಬೇಕಾದ್ರೆ ಬೈಯೋದು ಆಗಲ್ಲ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು.